ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಮಾಡುವ ನಿಟ್ಟಿನಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜೊತೆ ಮಾತನಾಡುತ್ತೇನೆ. ಸಂದೇಶ್ ನ್ಯೂಸ್ 9ಗೆ RV ದೇಶಪಾಂಡೆ ಹೇಳಿಕೆ. ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ CSR ಯೋಜನೆಯಡಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಮಾಡುವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದು, ಇಷ್ಟು ವರ್ಷಗಳಲ್ಲಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಈ ವರ್ಷ ಮಾತ್ರ ಮಾರ್ಕೆಟ್ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡುತ್ತಿದೆ. ಇದು ದಾಂಡೇಲಿಯ ನಾಗರಿಕರಿಗೆ ತೀವ್ರ ನೋವು ತಂದಿದ್ದು, ಈ ಬಗ್ಗೆ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ RV ದೇಶಪಾಂಡೆ ಅವರ ಜೊತೆ ಸಂದೇಶ್ ನ್ಯೂಸ್ 9 ಮೊಬೈಲ್ ಮೂಲಕ ಸಂಪರ್ಕಿಸಿ ಮಾತನಾಡಿದಾಗ ಅವರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿ ಈ ಬಗ್ಗೆ ಕೂಡಲೇ ಕಾಗದ ಕಾರ್ಖಾನೆಯ ಆಡಳಿತ ಮಂಡಳಿಯ ಜೊತೆ ಮಾತನಾಡುವುದಾಗಿ ಹೇಳಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಏನಿಲ್ಲ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಪ್ರತಿ ವರ್ಷ CSR ಯೋಜನೆ ಅಡಿಯಲ್ಲಿ ದಾಂಡೇಲಿಯ ಮಕ್ಕಳಿಗೆ ನೋಟ್ಬುಕ್ಗಳನ್ನು 50ರಿಂದ 40% ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದಾರೆ. ಆದರೆ ಈ ವರ್ಷ ಅವರು ಕೊಡುವಂಥ ಪುಸ್ತಕ ಅದು ಸೇಮ್ ಮಾರ್ಕೆಟ್ ದರದಲ್ಲೇ ಕೊಡ್ತಾ ಇದ್ದಾರೆ ಸರ್. ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ. ಅದು CSR ಯೋಜನೆ ಅಡಿಯಲ್ಲೇ ಕೊಡ್ತಾ ಇರೋದು. ಆದರೆ ಮಾರ್ಕೆಟ್ಗೆ ಮತ್ತು ಅಲ್ಲಿಗೆ ಏನು ಡಿಫ್ರೆನ್ಸ್ ಇಲ್ಲ ಸರ್. ಕಳೆದ ವರ್ಷಕ್ಕಿಂತ ಜಾಸ್ತಿ ರೇಟಲ್ಲೇ ಕೊಡ್ತಾ ಇದ್ದಾರೆ. ಹೌದು ಸರ್. ತಾವು ಈ ಬಗ್ಗೆ ದಾಂಡೇಲಿಯ ಮಕ್ಕಳ ಸಲುವಾಗಿ ಸ್ಪೆಷಲ್ ಕಾಳಜಿ ತಗೊಂಡು ಮಾತಾಡ್ಬೇಕು ಸರ್. ಇವತ್ತು ಸ್ಟಾರ್ಟ್ ಆಗಿದೆ ಸರ್. ಓಕೆ ಸರ್.